ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಎನ್ ಗುಲ್ಬರ್ಗಾ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ಎನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಮತೀರ್ಥ ದೇವಸ್ಥಾನದಲ್ಲಿ ಕಳೆಗಟ್ಟಿದ ಶಿವರಾತ್ರಿ ಸಂಭ್ರಮ. ಅದ್ದೂರಿಯಾಗಿ ಜರುಗಿದ ಶಶಿ ಶರಣ ಶಾಲೆಯ 3ನೇ ವಾರ್ಷಿಕೋತ್ಸವ ಸಮಾರಂಭ. ಜಯನಗರ ಶಿವಮಂದಿರದಲ್ಲಿ ಶಿವನ ಆರಾಧನೆ, ಭಕ್ತಿಯಲ್ಲಿ ಮಿಂದೆದ್ದ ಭಕ್ತರು. ವೀರೇಶನಗರದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಆಯೋಜನೆ. ಪುರಾತನ ಭವಾನಿ ಶಂಕರ ದೇವಾಲಯದಲ್ಲಿ ಶಿವರಾತ್ರಿ ಸ್ಮರಣೆ. ಈಶ್ವರ ದೇವಸ್ಥಾನದಲ್ಲಿ ಶಿವನಾಮ ಜಪ, ಭಕ್ತಿಯಿಂದ ಶಿವನ ನೆನೆದ ಭಕ್ತಗಣ. ಸಂಗಮೇಶ್ವರ ನಗರದಲ್ಲಿ ರಾಮು ಓರಸಂಗಿ ನಿವಾಸದಲ್ಲಿ ಶಿವನ ಆರಾಧನೆ, ಮಹಿಳೆಯರಿಂದ ಅದ್ಧೂರಿ ಭಜನೆ ಕಾರ್ಯಕ್ರಮ. ಇದೀಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯಾದ್ಯಂತ ಶಿವರಾತ್ರಿ ಹಿನ್ನೆಲೆ ಶಿವನ ಆರಾಧನೆ ಜೋರಾಗಿ ನಡೆಯಿತು. ಅದರಂತೆ ಕಲಬುರಗಿ ಆಳಂದ್ ರಸ್ತೆಯಲ್ಲಿರುವ ರಾಮತೀರ್ಥ ಬಡಾವಣೆಯಲ್ಲಿ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿತ್ತು. ಪ್ರಸಿದ್ಧ ರಾಮತೀರ್ಥ ಮಂದಿರದಲ್ಲಿ ಶಿವರಾತ್ರಿ ಹಿನ್ನೆಲೆ ವಿಶೇಷ ಕಾರ್ಯಕ್ರಮಗಳು ಜರುಗಿದವು. ಶಿವಲಿಂಗಕ್ಕೆ ರುದ್ರಾಭಿಷೇಕ, ಪೂಜೆ, ಆರತಿ ನೆರವೇರಿಸಲಾಯಿತು. ಉತ್ಸವದ ಹಿನ್ನೆಲೆ ಶಿವನ ಮೂರ್ತಿಯನ್ನು ವಿವಿಧ ಹೂವುಗಳಿಂದ ಸಿಂಗಾರ ಮಾಡಲಾಯಿತು. ಬೆಳಿಗ್ಗೆಯಿಂದಲೇ ಭಕ್ತರು ರಾಮತೀರ್ಥದ ಶಿವನ ದೇವಾಲಯಕ್ಕೆ ಆಗಮಿಸಿ ಸಾಲುಗಟ್ಟಿ ನಿಂತು ದರ್ಶನ ಪಡೆದರು. ಮಧ್ಯಾಹ್ನ 12ರಿಂದ ಆರಂಭವಾದ ದೇವರ ದರ್ಶನವು ದಿನವಿಡೀ ನಡೆಯಿತು. ಬಳಿಕ ನಡೆದ ವಿಶೇಷ ಪೂಜೆಯಲ್ಲೂ ಅನೇಕರು ಭಾಗವಹಿಸಿದ್ದರು. ಜಾಗರಣೆ ನಿಮಿತ್ತ ಭಜನಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಒಟ್ನಲ್ಲಿ ರಾಮತೀರ್ಥ ದೇವಾಲಯವು ಶಿವರಾತ್ರಿ ಹಿನ್ನೆಲೆ ಶಿವ ಕೈಲಾಸದಂತೆ ಕಂಗೊಳಿಸಿದವು. जय शंकर, जय रामतीर्थ बाबा। पूरे गुलबर्गा वासियों को, पूरे कलबुर्गी वासियों को, पूरे कर्नाटक को, पूरे इंडिया को आज के शुभरात्रि की बहुत बहुत शुभकामनाएं। आज भोलेनाथ बाबा बहुत खुश है और हम सबको आशीर्वाद दे रहे हैं। आप सब खाली उनके दर्शन कीजिए, आपके सभी मनोकामनाओं पूर्ण होगी। यहाँ बाबा अमरनाथ रामतीर्थ रेमा समिति ट्रस्ट की तरफ से यहाँ पर सेवा कर रहे हैं हम लोग। बाबा भोलेनाथ का दर्शन करा रहे हैं रामतीर्थ मंदिर में। ये रामतीर्थ मंदिर बहुत प्राचीन मंदिर है। यहाँ से भगवान राम जब वनवास के लिए निकले थे तो यहाँ से गुजरे थे। उन्होंने ये लिंग की स्थापना की है, शिवलिंग जी की, तो इसका नाम रामतीर्थ रखा गया है। और इसको इच्छा पूर्ण मंदिर भी बोला जाता है। जिसको धन दौलत, संतान, किसका जो भी दुख दर्द है, ये भोलेनाथ को पूछने से उसके सब कष्ट दूर होते हैं, उनको सब मिलता है। हम सबको मिला है। मैं सभी भाइयों से, बहनों से, पूरे देश से, गुलबर्गा वासियों से, कलबुर्गी वासियों से रिक्वेस्ट करूंगा कि आके दर्शन कीजिए, इसका फ़ायदा उठाइए, सबको लाभ मिलेगा, सबका अच्छा होगा। जय भोले, जय शंकर, जय रामतीर्थ बाबा। ಎಲ್ಲರಿಗೂ ಗುಲ್ಬರ್ಗಾ ಸಂಕಷ್ಟ ಜನದವರಿಗೂ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯವನ್ನು ಕೋರುತ್ತೇನೆ. ಇಲ್ಲಿ ಇದು ರಾಮತೀರ್ಥ ಗುಡಿಯನ್ನು 50 ವರ್ಷದ ಸ್ಥಾಪನೆ ಆಗಿದೆ. ಎಲ್ಲರೂ ಬನ್ನಿ, ನಿಮ್ಮ ಎಲ್ಲ ದರ್ಶನ ತಗೊಂಡು ಪುನೀತರಾಗಬೇಕಂತೇಳಿ ನಾನು ವಿನಂತಿಸ್ಕೋತೀನಿ.
ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಡಾಕ್ಟರ್ ಗಿರಿ ಲೇಔಟ್ನ ಜಗಜ್ಯೋತಿ ನಗರದಲ್ಲಿರುವ ಶಶಿ ಶರಣ್ಣ ಲೋಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ಜಗಜ್ಯೋತಿ ನಗರದಲ್ಲಿರುವ ಶಶಿ ಶರಣ್ಣ ಲೋಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಲಾಗಿದ್ದ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಕ್ಕಳ ಭಾಷಣ ಸ್ಪರ್ಧೆ, ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು. ಬಳಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಗಣ್ಯರು ಶಶಿ ಶರಣ್ಣ ಲೋಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ಶೈಕ್ಷಣಿಕ ಸೇವೆಯನ್ನ ಕೊಂಡಾಡಿದರು. ನನ್ನ ಒಂದು ಕನಸಿದೆ,
ಆ ಕನಸನ್ನು ದುಡ್ಡು ಏನೇ ಆಗಲ್ಲ, ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ನಾನು ಇಂಗ್ಲಿಷ್ ಮಾಧ್ಯಮವನ್ನು ಶಾಲೆಯನ್ನು ಪ್ರಾರಂಭಿಸಿ ಆ ಮಕ್ಕಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಮಾಡಬೇಕೆ ನನ್ನ ಅಭಿಲಾಷೆ ಇದೆ, ನನ್ನ ಆಸೆ ಇದೆ ಅಂತ ಹೇಳಿದಾಗ ನಾವು ಕೊಟ್ಟಿದ್ದೆ. ಸೊ ಇವತ್ತು 3ನೇ ವಾರ್ಷಿಕೋತ್ಸವ ನನಗೆ ತುಂಬ ಹೆಮ್ಮೆ ಆಗ್ತದೆ. ಈ ಸಂಸ್ಥೆಯ ಒಂದು ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ನಾನು ಯಾವುದೋ ಒಂದು ಜನ್ಮದ ಪುಣ್ಯ ಮಾಡಿ ತೋರಿಸ್ತದೆ. ಯಾಕಂದರೆ ಅಂಥ ಒಬ್ಬ ಖ್ಯಾತ ವೈದ್ಯರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಶಿಕ್ಷಣ ಸಂಸ್ಥೆ. ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಅದು ಸಮಾಜಕ್ಕೆ ಕಾರ್ಯ ಮಾಡ್ತಕ್ಕಂಥದ್ದು. ಎಲ್ಲ ವರ್ಗದ ಮಕ್ಕಳಿರ್ತಾರೆ, ಎಲ್ಲ ಜಾತಿಯ ಮಕ್ಕಳಿರ್ತಾರೆ, ಎಲ್ಲ ಧರ್ಮದ ಮಕ್ಕಳಿರ್ತಾರೆ, ಎಲ್ಲ ವರ್ಗದ ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ. ಯಾವುದೇ ಒಂದು ಸಮನ್ವಯತೆಯಿಂದ ಕೂಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇವತ್ತು ಈ ವಾರ್ಷಿಕೋತ್ಸವ ಏನಪ್ಪ ಅಂದ್ರೆ ಮಕ್ಕಳ ಕಾರ್ಯಕ್ರಮ. ಪಾಲಕರು ಭಾಳಷ್ಟು ಆಸಕ್ತಿಯಿಂದ ಕೂತಿದ್ದೀರಿ. ಏನಪ್ಪ ಅಂದ್ರೆ ನಮ್ಮ ಮಗ ಡ್ಯಾನ್ಸ್ ಯಾವ ರೀತಿ ಮಾಡ್ತದ, ಸಂಗೀತ ಯಾವ ರೀತಿ ಹಾಡು ಹಾಡ್ತಾರ, ನಾಟಕ ಯಾವ ರೀತಿ ಮಾಡ್ತಾ ಇದ್ದಾರೆ, ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಲಿಕ್ಕಾಗಿರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ಹೆಚ್ಚಿಗೆ ನಾನು ಏನು ಹೇಳಿಸಬಯಸುತ್ತೇನೆ, ಶಿಕ್ಷಣ ಎನ್ನುವುದು ಒಂದು ವ್ಯಾಪಾರಕರಣವಾಗಿದೆ. ಆ ವ್ಯಾಪಾರಕರಣವನ್ನು ಮರೆಮಾಚಿ ಸರ್ ಅವರಿಗೆ ಎದಕ್ಕೆ ಬೇಕಾಗಿತ್ತು ಶಾಲೆ ಅಂಥೇಳಿ ನಾನು ವಿಚಾರ ಮಾಡಿದಾಗ ಅವ್ರು ಕೆಲವೊಂದು ಮಾತು ಹೇಳಿದ್ರು ನಮ್ಮಲ್ಲಿ. ಯಾಕಂದರೆ ಅವರ ಹುಟ್ಟಿದದೇವೇ ಆಗಿದೆ ಅಂದರೆ ಸಮಾಜ ಸೇವೆದಾಗ ಜೊತೆ ಕೊಡದಂಥ ಒಂದು ಜೀವಂತವಾಗಿದ್ದಾರೆ. ನಾನು ಬಹಳ ತಡ ಮಾಡಿದೆ. ಕಲಬುರಗಿಯಲ್ಲಿ ಒಂದು ದೊಡ್ಡ ಶಾಲೆ ತೆಗಿಬೇಕಂತ ಅವರ ಕನಸು, ಅಮ್ಮ ಅವರು ಕನಸು. ಈ ಭಾಗದಾಗ ಜನರಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸರ್ಕಾರದ ಫೀಸ್ ಎಷ್ಟು ಇರ್ತದೆ ಅಷ್ಟು ನಾನು ಶಾಲೆ ಮಾಡ್ಬೇಕಂತೇಳಿ ಸಾಕಷ್ಟು ಸಾರಿ ವಿಚಾರವನ್ನು ಮಾಡ್ತಿದ್ದಾರೆ. ಇವತ್ತಿನ ದಿನದಲ್ಲಿ ಯುವಕರು ಸಹಿತ ಓಡಾಡೋಕ್ಕಾಗಲ್ಲ. 88 ವಯಸ್ಸಿಟ್ಕೊಂಡು 18 ವರ್ಷ ಮಕ್ಕಳಂತೆ ಅವರು ಓಡಾಡೋಂಥ ವ್ಯಕ್ತಿ ಅಪರೂಪದ ವ್ಯಕ್ತಿ ನಮ್ಮ ಕಲಬುರಗಿಯಲ್ಲಿ ನೋಡಬೇಕಾದ್ರೆ. ನಾವು ಎಷ್ಟು ದಿನ ಬದುಕ್ತೇವೋ ಮುಖ್ಯ ಅಲ್ಲ, ನಾವು ಏನು ಮಾಡಿ ಬದುಕಿದೋ ಅಂಬದು ಮುಖ್ಯ ಈ ಸಮಾಜದಲ್ಲಿ. ಇವತ್ತು ಏನಾಗಿದೆ ಅಂದರೆ ಪಾಲಕರು ಮತ್ತು ಶಿಕ್ಷಕರು ಮಕ್ಕಳ ಬಗ್ಗೆ ದೊಡ್ಡ ಜವಾಬ್ದಾರಿ ಇದೆ. ನೈತಿಕತೆ ಕೊಡುವ ಸಮಾಜದಲ್ಲಿ ಜವಾಬ್ದಾರಿ ಅಂದರೆ ನಮ್ಮ ಪಾಲಕರು ಮತ್ತು ನಮ್ಮ ಶಿಕ್ಷಕರ ಮೇಲಿದೆ. ಶಿಕ್ಷಣಕ್ಕೆ ನೈತಿಕತೆ ಬಹಳ ಮುಖ್ಯವಾಗಿದೆ ಮತ್ತು ಅದನ್ನು ಬೆಳೆಸುವ ಕಾರ್ಯ ನಮ್ಮಿಂದ ಆಗಲೇಬೇಕು. ಇಂದಿನ ಮಕ್ಕಳು ಸಾಕಷ್ಟು ಭೌತಿಕವಾಗಿ ಸಾಕಷ್ಟು ಚುರುಕಾಗಿದ್ದಾರೆ, ಆದರೆ ಅವರ ಬೆಳವಣಿಗೆ ಕುಂಠಿತವಾಗುತ್ತಿದೆ. ಯಾಕಂದರೆ ಸಂಸ್ಕಾರ ಮತ್ತು ನೈತಿಕತೆ ಕಳ್ಕೊತಿರುವ ಈ ಸಮಾಜದಲ್ಲಿ. ಅದಕ್ಕೆ ನಾನು ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡ್ತೀನಿ, ತಾವೆಲ್ಲರೂ ಮಕ್ಕಳಿಗೆ ಸಂಸ್ಕಾರ ಜೊತೆಗೆ ನೈತಿಕತೆ ಕಲಿಸ್ಕೊಡ್ರಿ. ಇವತ್ತಿನ ಸಮಾಜದಲ್ಲಿ ನಾವೆಲ್ಲರೂ ದಿನನಿತ್ಯ ಪತ್ರಿಕೆಯಲ್ಲಿ, ಟಿ ವಿ ಮಾಧ್ಯಮದಲ್ಲಿ ಏನು ನೋಡ್ತೇವೆ ಅಂದ್ರೆ ಅಲ್ಲಿ ಜಗಳ ಆಯಿತು, ಅಲ್ಲಿ ಕೊಲೆ ಆಯಿತು, ರಾಜಕೀಯದವರು ಗುಂಡ ಜನ್ಮ ತಾಳಿದೆ. ಆದಷ್ಟು ಉನ್ನತ ಶಿಕ್ಷಣದ ಮಟ್ಟಕ್ಕೆ ಒಯ್ಯಬೇಕಂತೇಳಿ ನನ್ನ ಇಚ್ಛೆ ಇದೆ ಮತ್ತು ನನಗೆ ಸಹಕರಿಸುತ್ತಿರುವ ಎಲ್ಲ ಲೀಗಲ್ ಅಡ್ವೈಸರ್ ಆಗಲಿ, ಫೈನಾನ್ಷಿಯಲ್ ಅಡ್ವೈಸರ್ ಆಗಲಿ ಮತ್ತು ಇತರ ಶೈಕ್ಷಣಿಕ ಅಡ್ವೈಸರ್ ಆಗಲಿ ತುಂಬ ಸಹಕಾರ ನೀಡುತ್ತಿದ್ದಾರೆ. ನಾನು ಈ ಸ್ಥಳದಾಗಿದ್ದು ಏನಂತಾನ ನಾವು ನಮ್ಮ ಶಾಲೆ ಬರೀ ಗೌರ್ಮೆಂಟ್ ಕೊಡ್ತಕ್ಕಂಥ ಫೀಸ್ ಅಷ್ಟೇ ತಗೊಳ್ತೇವೆ ಹೊತ್ತಿದ ಎಲ್ಲ ರೀತಿಯ ಸೌಕರ್ಯಗಳು ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇವೆ. ಆದಷ್ಟು ಇನ್ನು ಗುಣಮಟ್ಟ ಹೆಚ್ಚಿಸಿ
ಒಳ್ಳೆ ಒಂಟಿಯವರು ಹೇಳಿದಾಗೆ ಜನಗಳಲ್ಲಿ ಸಂಸ್ಕಾರ ಕಡಿಮೆ ಆಗಿದೆ, ರೊಕ್ಕದ ಮೇಲೆ ಎಜುಕೇಷನ್ ನಿಂತಿದೆ. ಆ ರೊಕ್ಕದ ಮೇಲೆ ಎಜುಕೇಷನ್ ನಿಂತಿದ್ದ ಕಾರಣ ತಾವು ನೋಡಿ ಕೇಳಿರ್ಬೋದು, ಸಾಕಷ್ಟು ದೊಡ್ಡ ದೊಡ್ಡ IAS IPS ಎಲ್ಲ ರೊಕ್ಕ ಕೊಟ್ಟು ಪಾಸ್. ಸಮಾರಂಭದಲ್ಲಿ ಕಲಬುರಗಿ ದಕ್ಷಿಣ ವಿಭಾಗದ BEO ವಿಜಯ್ ಕುಮಾರ್ ಜಮಖಂಡಿ, ಡಾಕ್ಟರ್ ಸುನಿಲ್ ಕುಮಾರ್ ವಂಟಿ, ಶಶಿ ಶರಣ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಗಿರಿ, ನಿರ್ದೇಶಕರಾದ ಡಾಕ್ಟರ್ ಸವಿತಾ ಗಿರಿ, ಪ್ರಜ್ವಲ್ ಗಿರಿ, ಸುಜ್ನಾವಿ ಆತನೂರ್, ಡಾಕ್ಟರ್ ಅಶೋಕ್ ಕಾಳೆ, ಶರಣು, ಅಂಬರೀಶ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಮಹಾಶಿವರಾತ್ರಿ ನಿಮಿತ್ತ ಕಲಬುರಗಿ ಜಯನಗರ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಶಿವ ಪಾರ್ವತಿ ಕಲ್ಯಾಣೋತ್ಸವ ಹಾಗೂ ಪಲ್ಲಕ್ಕಿ ಮೆರವಣಿಗೆಯು ಅದ್ದೂರಿಯಾಗಿ ನೆರವೇರಿತು. ಸಮಾರಂಭದಲ್ಲಿ ಟ್ರಸ್ಟ್ ಹಾಗೂ ಬಡಾವಣೆಯ ಮಹಿಳೆಯರಿಂದ ಶಿವ ಪಾರ್ವತಿ ಕಲ್ಯಾಣೋತ್ಸವ ನೆರವೇರಿಸಿದರು. ನಂತರ ಶಿವ ಪಾರ್ವತಿಯರಿಗೆ ಅಕ್ಷತಾ ಹಾಕಿ ಭಕ್ತಿ ಮೆರೆದರು. ನಂತರ ಪಲ್ಲಕ್ಕಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಹಿರಿಯ ಹೋರಾಟಗಾರ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಅವರು, ಜಯನಗರ ಶಿವಮಂದಿರದಲ್ಲಿ ಶಿವ ಪಾರ್ವತಿ ಕಲ್ಯಾಣೋತ್ಸವ ಮಾಡುತ್ತಿರುವುದು ವಿಶೇಷ ಪದ್ಧತಿಯಾಗಿದೆ. ಇಂತಹ ಧರ್ಮದ ಕಾರ್ಯಗಳು ಎಲ್ಲೆಡೆ ನಡೆಯಬೇಕು. ಶಿವನ ಆರಾಧಿಸುವುದು ಹಾಗೂ ಶಿವನನ್ನು ನೆನೆಯುವುದು ಮಹಾಶಿವರಾತ್ರಿ ಆಗಿದೆ ಎಂದು ಹೇಳಿದರು. ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಮಾತನಾಡಿ, ಸುಮಾರು 14 ವರ್ಷದಿಂದ ಜಯನಗರ ಶಿವಮಂದಿರದಲ್ಲಿ ಶಿವ ಪಾರ್ವತಿ ಕಲ್ಯಾಣೋತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ. ಈ ವರ್ಷವೂ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದಕ್ಕೆಲ್ಲ ಬಡಾವಣೆಯ ಜನರ ಸಹಕಾರವೇ ಕಾರಣ ಎಂದರು. ಜಗತ್ತಿನ ಹಬ್ಬಗಳಲ್ಲಿ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಅಂದರೆ ಮಹಾಶಿವರಾತ್ರಿ. ನಮ್ಮ ಒಂದು ಭಾರತೀಯ ಸಂಪ್ರದಾಯದಲ್ಲಿ ಶಿವನಿಗೆ ನಾವು ಅಗ್ರಸ್ಥಾನವನ್ನು ಕೊಟ್ಟಿದ್ದೀವಿ. ಯಾರು ಶಿವನಿಗೆ ಧ್ಯಾನ ಮಾಡ್ತಾರ, ಯಾರು ಶಿವನಿಗೆ ನಿರಂತರವಾಗಿ ಏನೋ ನಡ್ಕೋತಾರ, ಶಿವ ಪರಮಾತ್ಮ ಅವರಿಗೆ ಎಂದೂ ಕೈ ಬಿಡಲ್ಲ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗೀಯ ಕೇಂದ್ರ ಕಲಬುರಗಿಯ ಮಹಾನಗರದಲ್ಲಿ ಜಯನಗರ್ ಏನದಲ್ಲ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ನಮ್ಮ ಆತ್ಮೀಯ ಹೋರಾಟ ಮಿತ್ರರಾದಂಥ ಲಿಂಗರಾಜ್ ಸಿರ್ಗಾಪುರ ನೇತೃತ್ವದಲ್ಲಿ ಸುಮಾರು 3-4 ವರ್ಷಗಳಿಂದ ಈ ಒಂದು ಮಂದಿರದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಅನೇಕ ರಚನಾತ್ಮಕ ಕಾರ್ಯಕ್ರಮಗಳು ಮತ್ತು ಶಿವರಾತ್ರಿ ಅಂಗವಾಗಿ ಶಿವ ಪಾರ್ವತಿ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮ ನಡೆಸುವ ಮುಖಾಂತರ ಈ ಒಂದು ನಮ್ಮ ಕಲಬುರಗಿಯ ಜನಮಾನಸದಲ್ಲಿ ಈ ಒಂದು ಶಿವಮಂದಿರ ಏನದಲ್ಲ ದೊಡ್ಡ ತನ್ನದೇ ಆದಂಥ ಘನತೆ ಪಡೆದುಕೊಂಡಿದೆ. ಮತ್ತು ಶಿವಪರಮಾತ್ಮನ ಆಶೀರ್ವಾದದಿಂದ ಈ ಒಂದು ದೇವಸ್ಥಾನಕ್ಕೆ ಜನರು ಹರಿದು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುಮಾರು ದಿನಗಳಿಂದ ನಾನು ಈ ಒಂದು ದೇವಸ್ಥಾನಕ್ಕೆ ಬರೋ ಮುಖಾಂತರ ನನಗೂ ಸಹ ಭಾಳಷ್ಟು ತೃಪ್ತಿ ತಂದೆಯೇ. ಈ ಒಂದು ರಚನಾತ್ಮಕ ಕಾರ್ಯಕ್ರಮಗಳಿಗೆ ಶಿವಮಂದಿರದ ಒಂದು ಅಭಿವೃದ್ಧಿ ಟ್ರಸ್ಟ್ನಲ್ಲಿರುವಂಥ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಜನರು, ವಿಶೇಷವಾಗಿ ನಮ್ಮ ತಾಯಂದಿರು, ಅಕ್ಕ ತಂಗಿಯರು ಸೇರಿದಂತೆ ಎಲ್ಲರೂ ಕೂಡಿ ಏನು ಬಸವಣ್ಣವರ ಹನುಮಂತ ಮಂಟಪದಲ್ಲಿ ಯಾವ ರೀತಿ ಚಿಂತನೆ ಮಂಥನ ಆಗ್ತಿತ್ತು ಆ ಪ್ರಕಾರ ಈ ಶಿವಮಂದಿರದಲ್ಲಿ ಏನು ಶಿವಪುರಾಣದ ಬಗ್ಗೆ, ನಮ್ಮ ಶರಣಬಸವೇಶ್ವರ ಪುರಾಣದ ಬಗ್ಗೆ ಮತ್ತು ಶಿವತತ್ವದ ಬಗ್ಗೆ, ನಮ್ಮ ಭಾರತೀಯ ಪರಂಪರೆ ಬಗ್ಗೆ, ಸಾಮರಸ್ಯ ಜೀವನದ ಬಗ್ಗೆ ಏನದಲ್ಲ ಚಿಂತನೆ ಮಂಥನ ಮಾಡ್ತಾ ಒಂದು ಒಳ್ಳೆಯ ರೀತಿಯ ಮಾನವೀಯ ಮೌಲ್ಯಗಳ ಸಂದೇಶ ನಮ್ಮ ಮಿತ್ರರಾದಂಥ ಸಿರ್ಗಾಪುರ ನೇತೃತ್ವದಲ್ಲಿ ಏನು ಕಾರ್ಯಕ್ರಮ ನಡೀತಾ ಇವೆ, ಅದಕ್ಕೆ ಭಾಳ ಸಂತೋಷ ತಂದಿದೆ. ಈ ಒಂದು ಸಂದರ್ಭದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ನಾನು ಎಲ್ಲರನ್ನೂ ಶುಭಾಶಯನ್ನು ಸಲ್ಲಿಸುತ್ತಾ ಮಹಾಶಿವರಾತ್ರಿ ದಿನದ ಅಂಗವಾಗಿ ಇವತ್ತು ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಸುಮಾರು ನಾವು ನಿರಂತರವಾಗಿ 14 ವರ್ಷಗಳಿಂದ ಈ ಒಂದು ಶಿವಪಾರ್ವತಿ ಕಲ್ಯಾಣೋತ್ಸವ ಏನು ನಡೆಸ್ಕೋತಾ ಬಂದಿದ್ದೀವಿ. ಇದಕ್ಕೆ ತನ್ನದೇ ಆದಂಥ ಒಂದು ವಿಶೇಷ ಸ್ಥಾನಮಾನ ಇರುವುದರಿಂದ ಇಂದು ನಾವು ಶಿವಮಂದಿರದಲ್ಲಿ ಶಿವಪಾರ್ವತಿ ಕಲ್ಯಾಣೋತ್ಸವವನ್ನು ನಮ್ಮ ಟ್ರಸ್ಟ್ನ ಮಹಿಳಾ ಘಟಕದ ಸದಸ್ಯರು ಹಾಗೂ ಬಡಾವಣೆಯ ಎಲ್ಲ ಮಹಿಳೆಯರು ಹಾಗೂ ಹಿರಿಯರು ಸೇರಿಕೊಂಡು ಇವತ್ತು ಭಾಳ ವಿಜೃಂಭಣೆಯಿಂದ ಇವತ್ತು ನೆರವೇರಿಸಿದ್ದೀವಿ. ಅದೇ ರೀತಿ ಇವತ್ತು ಶಿವಪಾರ್ವತಿ ಲಗ್ನ ಆದಂಥ ಒಂದು ಏನು ದಿನ ಇರೋದರಿಂದ ಇದು ಭಾಳ ವಿಶೇಷವಾದಂಥ ಒಂದು ದಿನ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಬಾರಿ ನಾವು ನೋಡ್ತಾ ಇದ್ದೀವಿ
ನಮ್ಮ ಈ ಶಿವಮಂದಿರದಲ್ಲಿ ಸಹಸ್ರಾರು ಭಕ್ತರು ಮತ್ತು ಜನರು ಮತ್ತು ಮಹಿಳೆಯರು ಅಷ್ಟೇ ಅಲ್ಲದೆ ಮಕ್ಕಳು ಕೂಡ ಇಲ್ಲಿ ಈ ಒಂದು ಕಲ್ಯಾಣೋತ್ಸವದಲ್ಲಿ ಭಾಗವಹಿಸುತ್ತಿರುವುದು ಇದು ಬಹಳ ಒಂದು ಹೆಮ್ಮೆಯ ವಿಷಯ. ಸುಮಾರು ಈ ಒಂದು ಜಿಲ್ಲೆಯಲ್ಲೇ ನಮ್ಮ ಶಿವಮಂದಿರದಲ್ಲಿ ಪ್ರಪ್ರಥಮವಾಗಿ 14 ವರ್ಷಗಳ ಹಿಂದೆ ಅಷ್ಟೇ ಈ ಒಂದು ಕಲ್ಯಾಣೋತ್ಸವ ಏನು ಮಾಡ್ತಾ ಇರೋದು ಇದು ಒಂದು ವಿಶೇಷವಾಗಿರುವಂಥ ಈ ಸಂದರ್ಭ ನಾನು ಹೇಳ್ತೀನಿ. ಈಗಾಗಲೇ ನಮ್ಮ ಈ ಒಂದು ಕಲ್ಯಾಣ ನಾಡಿನ ಹಿರಿಯ ಹೋರಾಟಗಾರರಂತ ನಮ್ಮ ಡಾಕ್ಟರ್ ಲಕ್ಷ್ಮಣ್ ದಸ್ತಿ ಸರ್ ಅವರು ಮತ್ತು ಕುನ್ನೂರು ಸರ್ ಅವರು ಈ ಸಂದರ್ಭದಲ್ಲಿ ಬಂದು ಇವತ್ತು ಅಕ್ಷತಾರೋಹಣ ಆದ ನಂತರ ಪಲ್ಲಕ್ಕಿ ಮೆರವಣಿಗೆ ಚಾಲನೆ ನೀಡಿರುವುದು ನಮ್ಗೆ ಬಹಳ ಸಂತೋಷ ತಂದಿದೆ. ನಮ್ಮ ಟ್ರಸ್ಟ್ನ ವತಿಯಿಂದ ಮತ್ತು ಬಡಾವಣೆಯ ಎಲ್ಲ ಹಿರಿಯರು ಮತ್ತು ಮಹಿಳೆಯರ ವತಿಯಿಂದ ಅವರಿಗೆ ನಾವು ಬಹಳ ಧನ್ಯವಾದ ಸಲ್ಲಿಸ್ತೀವಿ. ಅದೇ ರೀತಿ ಇವತ್ತು ದಿನವಿಡೀ ಉಪವಾಸ ಇರೋದರಿಂದ ಜನರು ತಮ್ಮ ತಮ್ಮ ಮನೆಗಳಿಂದ ಬಂದು ಕೂಡ ಇವತ್ತು ಶಿವನ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುತ್ತಿದ್ದಾರೆ. ಅದೇ ರೀತಿ ಇವತ್ತು ಇದು ಆದ ನಂತರ ಸಾಯಂಕಾಲ ಇನ್ನೂ ಸಾವಿರಾರು ಭಕ್ತರು ಇವತ್ತು ಬಂದು ನಮ್ಮ ಶಿವಮಂದಿರದಲ್ಲಿ ದರ್ಶನ ಪಡೆಯೋರಿದ್ದಾರೆ. ಅದೇ ರೀತಿ ಕೆಲವೊಂದು ಭಜನೆಗಳು ಮತ್ತು ಭಕ್ತಿ ಭಾವಗೀತೆಗಳು ಕೂಡ ಇವತ್ತು ಸಾಯಂಕಾಲ ನಡೀತಾ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಈ ಒಂದು ಮಹಾಶಿವರಾತ್ರಿ ಅಂಗವಾಗಿ ಇವತ್ತು ನಾವು ಕಲ್ಯಾಣೋತ್ಸವ ಏನು ಮಾಡಿದ್ದೀವಿ. ಇದಕ್ಕೆ ಸಹಕರಿಸಿದಂಥ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಹಿರಿಯ ಸದಸ್ಯರು ಹಾಗೂ ನಮ್ಮ ಟ್ರಸ್ಟ್ನ ಮಹಿಳಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಬಡಾವಣೆಯ ಹಾಗೂ ಸುತ್ತಮುತ್ತಲಿನ ಬಡಾವಣೆಯ ಎಲ್ಲ ನಾಗರಿಕರಿಗೂ ಮತ್ತು ಮಹಿಳೆಯರಿಗೂ ಮತ್ತು ಹಿರಿಯರಿಗೂ ನಾನು ತುಂಬ ನಮ್ಮ ಟ್ರಸ್ಟ್ ವತಿಯಿಂದ ನಾನು ಅನಂತವಾಗಿ ಚಿರಋಣಿ ಇದ್ದೀನಿ. ಅದೇ ರೀತಿ ಅವರಿಗೆ ಧನ್ಯವಾದ ಕೂಡ ಹೇಳ್ತೀನಿ. ಇನ್ನೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳು ಮಾಡುವ ಮೂಲಕ ಇವತ್ತು ಶಿವಮಂದಿರವನ್ನು ಈ ಜಿಲ್ಲೆಯಲ್ಲೇ ಒಂದು ವಿಶೇಷ ಒಂದು ಮಂದಿರವನ್ನಾಗಿ ಇದನ್ನು ತಾಣವಾಗಿ ಮಾಡಬೇಕಂತೇಳಿ ನಾವು ಇಚ್ಛೆ ಪಡಿಸಿದ್ದೀವಿ. ಸಂಭ್ರಮದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಬಸವರಾಜ್ ಕಮಕ್ನೂರ್, ಟ್ರಸ್ಟ್ ಪದಾಧಿಕಾರಿಗಳಾದ ವೀರೇಶ್ ದಂಡೋತಿ, ಸೂರ್ಯಕಾಂತ್ ಕೆಬಿ, ಸಿದ್ದಲಿಂಗ ಗುಬ್ಬಿ, ಬಂಡಪ್ಪ ಕೇಸೂರ್, ಬಸವರಾಜ್ ಮಾಗಿ, ಶಿವಪುತ್ರಪ್ಪ ಮರಡಿ, ಬಸವರಾಜ್ ಪುರ್ಮಾ, ಮಲ್ಲಯ್ಯ ಸ್ವಾಮಿ ಗಂಗಾಧರ ಮಠ, ಸುನಿಲ್ ಬಿಡಪ, ನಾಗರಾಜ್ ಖೂಬಾ, ಭೀಮಾಶಂಕರ್ ಶೆಟ್ಟಿ, ವಾಸುದೇವ್ ಮಾಲಿ ಬಿರಾದಾರ್, ಗುರುಪಾದಪ್ಪ ಕಾಂತ, ಎಂಡಿ ಮಠಪತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ನಗರದ ಎಂಆರ್ಎಂಸಿ ಕಾಲೇಜ್ನ ಹಿಂದುಗಡೆ ಇರುವ ವೀರೇಶ್ ನಗರದಲ್ಲಿನ ಪುರಾತನ ಶಂಕರಲಿಂಗೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಸಂಭ್ರಮ ಮನೆ ಮಾಡಿತ್ತು. ನಗರದ ವಿವಿಧ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು. ದ್ವಾಪರ ಯುಗದಲ್ಲಿ ಶ್ರೀರಾಮನು ಸ್ಥಾಪಿಸಲಾಗಿದ್ದ ಶಿವಲಿಂಗಕ್ಕೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶಿವರಾತ್ರಿ ದಿನದಂದು ಭಕ್ತರೆಲ್ಲ ಸೇರಿಕೊಂಡು ವಿಶೇಷ ಪೂಜೆ ಅಭಿಷೇಕ ನೆರವೇರಿಸುವ ಮೂಲಕ ಭಕ್ತಿಯು ಮೆರೆದರು. ಇನ್ನು ಶಿವರಾತ್ರಿ ಹಿನ್ನೆಲೆ ಕಲಬುರಗಿ ನಗರ ಸೇರಿದಂತೆ ನಾನಾ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಶಿವನ ದರ್ಶನವನ್ನ ಪಡೆದುಕೊಂಡರು. शोभितलिङ्गं जन्मज दुःखविनाशकलिङ्गं तत्प्रणमामि सदा शिवलिङ्गं ब्रह्ममुरारिसुरार्चितलिङ्गं निर्मलभाषितशोभितलिङ्गं जन्मज शकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं
ಶಂಕರ ದೇವಸ್ಥಾನ ಟ್ರಸ್ಟ್ನ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಪುರಾತನ ಭವಾನಿ ಶಂಕರ ದೇವಾಲಯದಲ್ಲಿ ಶಿವರಾತ್ರಿ ಸ್ಮರಣೆ. ಈಶ್ವರ ದೇವಸ್ಥಾನದಲ್ಲಿ ಶಿವನಾಮ ಜಪ, ಭಕ್ತಿಯಿಂದ ಶಿವನ ನೆನೆದ ಭಕ್ತಗಣ. ಸಂಗಮೇಶ್ವರ ನಗರದಲ್ಲಿ ರಾಮು ಓರಸಂಗಿ ನಿವಾಸದಲ್ಲಿ ಶಿವನ ಆರಾಧನೆ, ಮಹಿಳೆಯರಿಂದ ಅದ್ಧೂರಿ ಭಜನೆ ಕಾರ್ಯಕ್ರಮ. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಬ್ರಹ್ಮಪುರ್ ಬಡಾವಣೆಯಲ್ಲಿರುವ ಪುರಾತನ ಶ್ರೀ ಭವಾನಿ ಶಂಕರ ದೇವಸ್ಥಾನದಲ್ಲಿ ಶಿವರಾತ್ರಿ ಉತ್ಸವವು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು. ದ್ವಾಪರ ಯುಗದಲ್ಲಿ ಶ್ರೀರಾಮನು ಸ್ಥಾಪಿಸಲಾಗಿದ್ದ ಶಿವಲಿಂಗಕ್ಕೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶಿವರಾತ್ರಿ ದಿನದಂದು ಭಕ್ತರೆಲ್ಲ ಸೇರಿಕೊಂಡು ವಿಶೇಷ ಪೂಜೆ, ಅಭಿಷೇಕ ನೆರವೇರಿಸುವ ಮೂಲಕ ಭಕ್ತಿಯು ಮೆರೆದರು. ಇನ್ನು ಶಿವರಾತ್ರಿ ಹಿನ್ನೆಲೆ ಕಲಬುರಗಿ ನಗರ ಸೇರಿದಂತೆ ನಾನಾ ಕಡೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಶಿವನ ದರ್ಶನವನ್ನ ಪಡೆದುಕೊಂಡರು. ಶ್ರೀ ಭವಾನಿ ಶಂಕರ ದೇವಸ್ಥಾನ ಟ್ರಸ್ಟ್ನ ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ಶ್ರೀ ಭವಾನಿ ಶಂಕರ ದೇವಸ್ಥಾನ. ದ್ವಾಪರ ಯುಗದಲ್ಲಿ ಶ್ರೀ ರಾಮಚಂದ್ರ ದೇವರು ಪ್ರತಿಷ್ಠಾಪನೆ ಮಾಡಿದ ಲಿಂಗ. ಆಮೇಲೆ ಕಾಂಚಿ ಪರಮಾಚಾರ್ಯರು ಇಲ್ಲಿದ್ದು ಎಲ್ಲರಿಗೂ ಆಶೀರ್ವಾದ ಮಾಡಿದಂಥ ಸ್ಥಳ. ಅದು ಅಲ್ಲದೆ ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀ ಸದಾಶಿವರಾವ್ ಮಹಾರಾಜ್ ಕೀಲಿ ಅವರು ಅನುಷ್ಠಾನ ಮಾಡಿ ಕಾಂಚಿ ಪರಮಾಚಾರ್ಯರಿಗೆ ಬರುವಂತೆ ಮಾಡಿ ಅವರ ಅನುಗ್ರಹ ಪಡೆದು ಅವರ ಗುರುಗಳ ಪಾದುಕೆಯನ್ನು ಸದಾಶಿವ ಮಹಾರಾಜರಿಗೆ ಕರುಣಿಸಿದಂಥ ಪಾವನ ಕ್ಷೇತ್ರ ಇದು. ಇವತ್ತು ಇಲ್ಲಿ ಅತಿ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಮಹೋತ್ಸವ ಆಚರಿಸ್ತಾ ಇದ್ದಾರೆ. देव
ಕಲಬುರಗಿ ನಗರದ ಬ್ರಹ್ಮಪುರ್ ಬಡಾವಣೆಯಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಸಡಗರ ಮನೆ ಮಾಡಿದ್ದು, ಪ್ರತಿ ವರ್ಷದಂತೆಯೂ ಈ ಬಾರಿಯೂ ಸಹ ಶಿವನ ಆರಾಧನೆಯಲ್ಲಿ ಬಡಾವಣೆಯ ಜನರು ಮಿಂದೆದ್ದರು. ಜಿಲ್ಲೆಯಾದ್ಯಂತ ಶಿವರಾತ್ರಿ ಸಡಗರ ಮನೆ ಮಾಡಿದ್ದು, ಕಲಬುರಗಿ ನಗರದ ಬ್ರಹ್ಮಪುರ್ ಬಡಾವಣೆಯಲ್ಲಿರುವ ಈಶ್ವರ ದೇವಸ್ಥಾನದಲ್ಲಿ ಈಶ್ವರ ತರುಣ ಸಂಘದ ನೇತೃತ್ವದಲ್ಲಿ ಶಿವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಶಿವನ ವಿಗ್ರಹಕ್ಕೆ ವಿಶೇಷ ಪೂಜೆ, ಅಭಿಷೇಕ ಮಾಡುವ ಮೂಲಕ ಭಕ್ತರು ಶಿವನ ಆರಾಧನೆಯನ್ನ ಮಾಡಿದರು. ಸಂಭ್ರಮದಲ್ಲಿ ಬ್ರಹ್ಮಪುರ್ ಬಡಾವಣೆಯ ಅನೇಕ ಮುಖಂಡರು, ಈಶ್ವರ ತರುಣ ಸಂಘದ ಪ್ರಮುಖರು ಹಾಗೂ ಅಪಾರ ಸಂಖ್ಯೆಯ ಭಕ್ತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಎನ್ ಗುಲ್ಬರ್ಗಾ ನ್ಯೂಸ್. ನಗರದ ಸಂಗಮೇಶ್ವರ ನಗರದಲ್ಲಿರುವ ರಾಮು ಓರಸಂಗಿಯವರ ನಿವಾಸದಲ್ಲಿ ಶಿವರಾತ್ರಿ ಹಿನ್ನೆಲೆ ಶಿವನ ಆರಾಧನೆ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕಳೆದ 18 ವರ್ಷಗಳಿಂದ ಸಂಗಮೇಶ್ವರ ನಗರದಲ್ಲಿರುವ ರಾಮು ಓರಸಂಗಿಯವರ ನಿವಾಸದಲ್ಲಿ ಶಿವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಂಡು ಬರಲಾಗುತ್ತಿದ್ದು, ಈ ವರ್ಷವೂ ಕೂಡ ಕುಟುಂಬಸ್ಥರು ಹಾಗೂ ಬಡಾವಣೆಯ ಮಹಿಳೆಯರು ಕೂಡಿಕೊಂಡು ಶಿವನಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಜನೆ ಮಾಡುವ ಮೂಲಕ ಶಿವನ ಆರಾಧನೆಯನ್ನ ಮಾಡಿದರು. सुरार्चितलिङ्गं निर्मलभासितशोभितलिङ्गं जन्मजदुःखविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशनलिङ्गं तत्प्रणमामि सदा शिवलिङ्गम्. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदा शिवलिङ्गम्. कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशनलिङ्गं तत्प्रणमामि सदा शिवलिङ्गं देवगणार्चितसेवितलिङ्गं भावैर्भक्तिभिरेव च लिङ्गं दिनकरकोटिप्रभा
अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गं सुरगुरुसुरवरपूजितलिङ्गं सुरवनपुष्पसदार्चितलिङ्गं परमपदं परमात्मकलिङ्गं तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते। ಇಂತಹ ಶುಭ ದಿನದಂದು ಮಹಾಶಿವರಾತ್ರಿಯ ಶುಭ ದಿನದಲ್ಲಿ ಶ್ರೀ ರಾಮು ಅವರ ಸಂಘ ಅವರ ಮನೆಯಲ್ಲಿ ಶಿವರಾತ್ರಿಯನ್ನು ಶಿವನನ್ನೇ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೋ ಅಂತ ಅನ್ನಿಸ್ತದೆ. ಯಾಕೆಂದರೆ ಮಹಾರುದ್ರದೇವರು ಪರಮ ವೈಷ್ಣವ ಅಂತ ಯಾರಿಗೂ ಕರೆದಿಲ್ಲ ದಾಸರು, ಆದರೆ ರುದ್ರದೇವರಿಗೆ ಕರೆದಾರೆ. ಆದ್ದರಿಂದ ರುದ್ರದೇವರು ಬೇಗನೆ ಫಲ ಕೊಡುವವನು. ಅವನನ್ನು ಸ್ಮರಣೆ ಮಾಡಿದರೆ ನೀವೆಲ್ಲಿರಲಿ ಅಲ್ಲಿ ಬಂದು ಫಲ ಕೊಟ್ಟು ಬಿಡ್ತಾನೆ. ಅಂತಹ ಮಹಾಶ್ರೇಷ್ಠನಾದಂತಹ ಮಹಾರುದ್ರದೇವರು ವಿಷ್ಣುವಿನ ಪರಮಭಕ್ತ. ಅಂತಹ ಪರಮಭಕ್ತನ ಉಪಾಸನೆಯನ್ನು ಇವತ್ತು ನಮಗೆಲ್ಲರಿಗೂ ಒದಗಿಸಿಕೊಟ್ಟಿದ್ದಾರೆ ರಾಮು ಅವರ ಸಂಘ ದಂಪತಿಗಳು. ಯಾಕಂದರೆ ನಾವೆಲ್ಲೂ ಭಗವಂತ ಸರ್ವತ್ರ ವ್ಯಾಪ್ತಿ. ಅವನ ಹೋಗಬೇಕಂದ್ರೆ ಗುಡಿಗೆ ಹೋಗ್ಬೇಕಂತಲೇ ಇಲ್ಲ. ನಾವು ಎಲ್ಲಿ ಕೂತು ಭಜನೆ ಮಾಡ್ತೀವಿ ಅಲ್ಲೇ ಅವನು ಪ್ರತ್ಯಕ್ಷನಾಗ್ತಾನೆ. ಇವತ್ತ ಮಹಾಶಿವರಾತ್ರಿಯ ದಿವಸ ನಮಗೆ ಶ್ರೀ ರಾಮು ಅವರ ಸಂಘ ಅವರ ಮನೆಯಲ್ಲಿ ಶಿವನ ದರ್ಶನವಾಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗುತ್ತದೆ. ಸಮಾರಂಭದಲ್ಲಿ ಲಕ್ಷ್ಮೀ ಹಡ್ಗಿಲ್, ಜಯಶ್ರೀ, ಕವಿತಾ ಜೇಡಿ, ರೇಣುಕಾ ಜಿಕೆ, ಸಂಗೀತಾ ಆರ್ಕೆ, ಭಾರತಿ ಪಾಟೀಲ್, ನೀಲಮ್ಮ ಜಯಶ್ರೀ ಆಲಗೂಡ, ಛಾಯಾ ಯರ್ಗೋಳ್ ಸೇರಿದಂತೆ ಓರಸಂಗಿ ಕುಟುಂಬಸ್ಥರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಮತೀರ್ಥ ದೇವಸ್ಥಾನದಲ್ಲಿ ಕಳೆಗಟ್ಟಿದ ಶಿವರಾತ್ರಿ ಸಂಭ್ರಮ. ಅದ್ದೂರಿಯಾಗಿ ಜರುಗಿದ ಶಶಿ ಶರಣ ಶಾಲೆಯ 3ನೇ ವಾರ್ಷಿಕೋತ್ಸವ ಸಮಾರಂಭ. ಜಯನಗರ ಶಿವಮಂದಿರದಲ್ಲಿ ಶಿವನ ಆರಾಧನೆ, ಭಕ್ತಿಯಲ್ಲಿ ಮಿಂದೆದ್ದ ಭಕ್ತರು. ವೀರೇಶನಗರದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಆಯೋಜನೆ. ಪುರಾತನ ಭವಾನಿ ಶಂಕರ ದೇವಾಲಯದಲ್ಲಿ ಶಿವರಾತ್ರಿ ಸ್ಮರಣೆ. ಈಶ್ವರ ದೇವಸ್ಥಾನದಲ್ಲಿ ಶಿವನಾಮ ಜಪ, ಭಕ್ತಿಯಿಂದ ಶಿವನ ನೆನೆದ ಭಕ್ತಗಣ. ಸಂಗಮೇಶ್ವರ ನಗರದಲ್ಲಿ ರಾಮು ಓರಸಂಗಿ ನಿವಾಸದಲ್ಲಿ ಶಿವನ ಆರಾಧನೆ, ಮಹಿಳೆಯರಿಂದ ಅದ್ಧೂರಿ ಭಜನೆ ಕಾರ್ಯಕ್ರಮ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್,
ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.